ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಟ್ರೇನರ್. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು ಸಲ ನಾವು ಕೇಳಿರ್ಬೋದು, ನ್ಯೂಸ್ಗಳಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ಬರ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಸುಮಾರು ಇನ್ವೆಸ್ಟರ್ ಸುಮಾರು ದುಡ್ಡುಗಳನ್ನು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ. ಇದು ಫಾರ್ ಎಕ್ಸಾಂಪಲ್ ನೀವು ವೈಟ್ ಬೋರ್ಡಲ್ಲಿ ಇಲ್ಲಿ ಕಾಣ್ತಾ ಇದೆ, ನೋಡ್ಬೋದು. ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್, ಇನ್ವೆಸ್ಟರ್ ಲೂಸ್ ₹30 lakh crore ಆಸ್ BSE ಸೆನ್ಸೆಕ್ಸ್ ಬ್ಲೀಡ್ಸ್ 4,390 ಪಾಯಿಂಟ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಏನು, ಈ 30 ಲಕ್ಷ ರೂಪಾಯಿ ಎಲ್ಲಿ ಹೋಯಿತು, ಯಾರ ಪಾಕೆಟಲ್ಲಿ ಹೋಯಿತು, ಏನಾದರೂ ಒಂದು ಗೆಸ್ ಇದೆನಾ? ಬನ್ನಿ ನಾನೇ ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಮನೆಯನ್ನು ಖರೀದಿ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಒಂದು 50 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಬಿಟ್ಟು ಮನೆಯನ್ನು ಖರೀದಿ ಮಾಡಿದ್ವಿ. ಆವಾಗ ಸಡನ್ನಾಗಿ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಯಾವುದರಿಂದ? ಒಂದು ಕೋವಿಡ್ ಮಹಾಮಾರಿಯಿಂದನೋ ಇಲ್ಲ ಗೌರ್ಮೆಂಟ್ದ ಒಂದು ಪಾಲಿಸಿ ಡಿಮಾನಿಟೈಸೇಷನ್ನಿಂದನೋ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಆವಾಗ ಆ ಮನೆ ವ್ಯಾಲ್ಯೂ ಬಂದುಬಿಟ್ಟು 35ರಿಂದ 40 ಲಕ್ಷ ರೂಪಾಯಿ ಆಯಿತು. ಓಕೆ, ನೀವು ಬೈ ಮಾಡಿರೋದು 50 ಲಕ್ಷ ರೂಪಾಯಿ ಬಿಫೋರ್ ಮಾರ್ಕೆಟ್ ಕ್ರ್ಯಾಶ್. ಇನ್ ಮಾರ್ಕೆಟ್ ಕ್ರ್ಯಾಶ್ ಅದು ಬಂದು 35 to 40 ಲ್ಯಾಕ್ ರುಪೀಸ್ ಆಯಿತು. ಸುಮಾರು 10 ಲಕ್ಷ ಕಡಿಮೆ ಆಯಿತು. ಈ 10 ಲಕ್ಷ ಕಡಿಮೆ ಆಯಿತು, ಈ ದುಡ್ಡು ಎಲ್ಲಿ ಹೋಯಿತು? ಯಾಕೆ ಈ ವ್ಯಾಲ್ಯೂ ಕಡಿಮೆ ಆಯಿತು ಅಂತ ನೋಡೋಣ. ಇದು ಬಂದ್ಬಿಟ್ಟು ನಾವು ಏನಂತೇವೆ ಅಂದರೆ ಪರ್ಸೀವ್ಡ್ ವ್ಯಾಲ್ಯೂ ಅಂತೇವೆ. ಪರ್ಸೀವ್ಡ್ ವ್ಯಾಲ್ಯೂ ಅಂದರೆ ಇವಾಗ ನಾವು 50 ಲಕ್ಷ ರೂಪಾಯಿಗೆ ಬೈ ಮಾಡಿರೋದನ್ನು 40 ಲಕ್ಷ ರೂಪಾಯಿ ವ್ಯಾಲ್ಯೂ ಬಂದಿದೆ. ಇನ್ ಕೇಸ್ ಈ ಕ್ರ್ಯಾಶಲ್ಲಿ ಇದನ್ನು ನಾನು ಏನಾದರೂ ಸೆಲ್ ಮಾಡಿದ್ನೆ ಅಂದರೆ ನಾನು 10 ಲಕ್ಷ ರೂಪಾಯಿನ ಲಾಸನ್ನು ಬುಕ್ ಮಾಡಬೇಕಾಗುತ್ತೆ. ಈ 10 ಲಕ್ಷ ರೂಪಾಯಿ ಲಾಸ್ ನಾನು ಏಕೆ ಬುಕ್ ಮಾಡಿದೆ ಅಂದರೆ, ನಾನು ತೊಗೊಂಡಿರೋಂಥ ವ್ಯಾಲ್ಯೂಗೆ ಯಾರೂ ಬೈಯರೇ ಇಲ್ಲ. ಇನ್ ಕೇಸ್ ಏನಾದರೂ ಒಬ್ಬ ಬಾಯರ್ ಇದ್ಬಿಟ್ಟು, ಇಲ್ಲ ಅದು 100 ಜನ ಬಾಯರ್ ಇದ್ರಂದರೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಿಡ್ಡಿಂಗ್ ಮಾಡ್ತಾರೆ. ಯಾವ ಥರ ಅಂದರೆ, ನಾನು 60 ಲಕ್ಷ ಕೊಡ್ತೀನಿ, 70 ಲಕ್ಷ ಕೊಡ್ತೀನಿ, 80 ಲಕ್ಷ ಕೊಡ್ತೀನಿ. ಮಾರ್ಕೆಟ್ ಬಿದ್ದಿರೋ ಕಾರಣದಿಂದ ಅದನ್ನು ಬೈ ಮಾಡೋರು ಯಾರೂ ಇಲ್ಲ. ಸೊ ಹಾಗಾಗಿ ನನಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾನು 50 ಲಕ್ಷ ರೂಪಾಯಿ ಮನೆಯನ್ನು 40 ಲಕ್ಷ ರೂಪಾಯಿಗೆ ಸೆಲ್ ಮಾಡಬೇಕಾಗಿ ಬರುತ್ತದೆ. ಇದನ್ನು ನಾವು ಪರ್ಸೀವ್ಡ್ ವ್ಯಾಲ್ಯೂ ಅಂತೇವೆ. ಇದನ್ನು ನಾವು ಎಕ್ಸಾಂಪಲ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ನೋಡೋಣ, ಇದು ಯಾವ ಥರ ವರ್ಕ್ ಆಗುತ್ತೆ ಏನಂತ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೀವು ಒಂದು ಕಂಪ್ನಿನ ಶೇರ್ನ ಬಂದುಬಿಟ್ಟು 1,000 ರೂಪಾಯಿಗೆ ಬೈ ಮಾಡಿದ್ದೀರ. ಆದರೆ ಕ್ರ್ಯಾಶಲ್ಲಿ, ಡಿಮಾನಿಟೈಸೇಷನ್ ಹಾಗೂ ಕೋವಿಡ್ ಕ್ರ್ಯಾಶಲ್ಲಿ ಅದು ಬಂದುಬಿಟ್ಟು 500 ರೂಪಾಯಿ ಆಯಿತು. ಓಕೆ, 500 ರೂಪಾಯಿ ಅದರ ಪರ್ಸೀವ್ಡ್ ವ್ಯಾಲ್ಯೂ ಬಂತು. ಎಲ್ಲಿವರೆಗೆ? ಈಗ 500 ರೂಪಾಯಿ ಬಂತು. ಇನ್ ಕೇಸ್ ಏನಾದರೂ ಮಾರ್ಕೆಟ್ ಸುಧಾರಿಸ್ತು, ರಿಕವರ್ ಆಯಿತು, ಕೋವಿಡ್ ಮಹಾಮಾರಿ ಹೋಯಿತು, ಇಲ್ಲ ಡಿಮಾನಿಟೈಸೇಷನ್ ಅದನ್ನು ಜನ ಅದನ್ನು ಜೀರ್ಣಿಸ್ಕೊಂಡ್ರು ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿಂದ ಏನು 500 ರೂಪಾಯಿ ಕ್ರ್ಯಾಶಲ್ಲಿ ಬಂದಿತ್ತು ಅದು ಮತ್ತೆ 6, 7, 8 ಈ ಥರ 1000, 1200 ಹೋಗಬಹುದು. ಓಕೆ, ಆದರೆ ಮಾರ್ಕೆಟ್ ಏನು ಬಿದ್ದಾಗ ನೀವು ಅದನ್ನು 1000 ರೂಪಾಯಿ ತೊಗೊಂಡಿರೋ ಶೇರ್ನ 500 ರೂಪಾಯಿಗೆ ಏನು ಸೆಲ್ ಮಾಡಿದರೆ, ನೀವು 500 ರೂಪಾಯಿನ ನೀವು ಲಾಸ್ನ ಮನೆಗೆ ತೊಗೊಂಡು ಹೋಗ್ಬೇಕಾಗುತ್ತೆ. 500 ರೂಪಾಯಿ ಲಾಸ್ ಬೇರ್ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ಏನಿಲ್ಲ ಸ್ನೇಹಿತರೆ. ನಾನು ಆಗಲೇ ತಿಳಿಸ್ಕೊಟ್ಟಾಗೆ ಪ್ರಾಪರ್ಟಿ ಮಾರ್ಕೆಟಲ್ಲಿ ಯಾವ ಥರ ತಿಳಿಸ್ಕೊಟ್ನೋ ಇದು ಅದೇ ಥರ. ಇದರಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ಗೇಮ್ ಇರುತ್ತೆ ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಒಬ್ಬ ಬೈಯರ್ ಮತ್ತು ಸೆಲ್ಲರ್ದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇವಾಗ ಸ್ಟಾಕ್ ಪ್ರೈಸ್ ಯಾರು ಡಿಸೈಡ್ ಮಾಡ್ತಾರೆ? ಸ್ಟಾಕ್ ಪ್ರೈಸ್ನ ಬಂದ್ಬಿಟ್ಟು ಬೈಯರ್ ಆ್ಯಂಡ್ ಸೆಲ್ಲರ್ ಡಿಸೈಡ್ ಮಾಡ್ತಾನೆ. ಇವಾಗ ಅದೇ ಹೇಳಿದ್ನಲ್ಲ, ನಾನು 1000 ರೂಪಾಯಿಗೆ ಬೈ ಮಾಡಿದೆ, ಮಾರ್ಕೆಟ್ ಕ್ರ್ಯಾಶ್ ಆಯಿತು, 500 ರೂಪಾಯಿಗೆ ನಾನು ಸೆಲ್ ಮಾಡಿದೆ ಅಂದರೆ 500 ರೂಪಾಯಿ ಲಾಸ್ ಬುಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾನು ಅದನ್ನು ಹೋಲ್ಡ್ ಮಾಡಿದೆ ಅಂದರೆ ಅದು ಮತ್ತೆ ಮೇಲುಗಡೆ ಹೋಗೋ ಚಾನ್ಸ್ ಇರುತ್ತೆ. ಅದೇ ಥರ ಇವಾಗ 1000 ರೂಪಾಯಿ ಬೈ ಮಾಡಿರೋದನ್ನು ಏನೂ ಕ್ರ್ಯಾಶ್ ಇಲ್ಲ, ಏನಿಲ್ಲ, ಆದರೆ ಕಂಪ್ನಿಗೆ ಒಂದು ಡಿಮಾಂಡ್ ಇದೆ ಅಂದರೆ ಬೈಯರ್ಸ್ ಬಂದುಬಿಟ್ಟು ನಮ್ಮನ್ನು ಆಸ್ಕ್ ಮಾಡ್ತಾರೆ, ಇಲ್ಲ ನಾನು 1100 ಕೊಡ್ತೀನಿ, 1200 ಕೊಡ್ತೀನಿ, 1500 ಕೊಡ್ತೀನಿ ಅಂತ. ಆವಾಗ ಅದು ಶೇರ್ ವ್ಯಾಲ್ಯೂ
ಮೇಲ್ಗಡೆ ಹೋಗುತ್ತೆ. ಇದೇ ಅದು ಒಂದು ಮಾರ್ಕೆಟಿನ ಒಂದು ಸ್ನೇಹಿತರೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಇದು ಒಂದು ಬಿಸ್ನೆಸ್ ಅಂತ ನಾವು ತಿಳ್ಕೊಳ್ಬೋದು. ಸೊ ನನ್ನ ಪ್ರಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನಿಸುತ್ತದೆ. ಓಕೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮಿಂದ ಏನು ಹೋಗಲ್ಲ, ಆದರೆ ನನಗೊಂದು ಸ್ವಲ್ಪ ಲಾಭ ಆಗುತ್ತೆ. ಓಕೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.